ಆಕೆ 8 ವರ್ಷದ ಹಿಂದೆ ಪ್ರೀತಿಸಿದ ಹುಡುಗನ ಕೈ ಹಿಡಿದಿದ್ಲು. ಮುದ್ದಾದ ಮಗು ಜೊತೆ ಸುಂದರ ಸಂಸಾರವನ್ನು ನಡೆಸ್ತಾ ಇದ್ಲು. ಆದರೆ ಗಂಡನ ಆ ಒಂದು ತಪ್ಪಿಗೆ ಸಿಟ್ಟಿಗೆದ್ದವಳು ಹೆತ್ತ ಮಗಳನ್ನೇ ಕತ್ತು ಹಿಸುಕಿ ಚಟ್ಟಕ್ಕೇರಿಸಿದ್ದಾಳೆ. ಗಂಡನ ಮೇಲೆ ಸಿಟ್ಟು, ಮಗಳ ಜೀವಕ್ಕೆ ಕತ್ತು ಹಿಸುಕಿದ್ಲು ಅಮ್ಮ. ಅಯ್ಯೋ ಕಂದಮ್ಮ. ಈ ಜಗತ್ತಲ್ಲಿ ಕೆಟ್ಟ ಮಕ್ಕಳಿದ್ರೂ ಕೆಟ್ಟ ತಾಯಂದಿರು ಇರೋದಿಲ್ಲ ಅನ್ನೋ ಮಾತಿದೆ. ಜೀವ ಒತ್ತ ಇಟ್ಟಾದ್ರೂ ಕರುಳ ಕುಡಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾಳೆ ಅಂತಾರೆ. ಆದ್ರೆ ಈ ಮಹಾತಾಯಿ ಮಾತ್ರ ಆ ನಂಬಿಕೆಗೆ ತದ್ವಿರುದ್ಧ ಕಣ್ರಿ. ಹೆತ್ತು ಹೊತ್ತು ಸಾಕಿದ ಮಗಳನ್ನೇ ಕರುಣೆ ಇಲ್ದೆ ಕತ್ತು ಹಿಸುಕಿ ಉಸಿರನ್ನೇ ನಿಲ್ಲಿಸಿದ್ದಾಳೆ. ಹೆತ್ತ ಮಗಳ ಜೀವ ಹಿಂಡಿದ ಈಕೆಯ ಹೆಸರು ಮಹಾಲಕ್ಷ್ಮಿ ಅಂತ. ಬೆಂಗಳೂರು ಉತ್ತರ ತಾಲೂಕಿನ ಕೆಜಿ ಲಕ್ಕೆನಹಳ್ಳಿ ಗ್ರಾಮದವಳು. ಕಳೆದ 8 ವರ್ಷಗಳ ಹಿಂದೆ ಇದೇ ಜೈರಾಮ್ ನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಮನೆಯಲ್ಲಿ ವಿರೋಧಿಸಿದ್ರು, ಜೀವನ ಪೂರ್ತಿ ಕೂಡಿ ಬಾಳ್ತೀವಿ ಅಂತ ಸಪ್ತಪದಿ ತುಳಿದಿದ್ರು. ಅದರಂತೆ ನಾವ್ಯಾರಿಗೇನು ಕಮ್ಮಿ ಇಲ್ಲ ಅಂತ ಜೀವನಾನು ನಡೆಸಿದ್ರು. ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಮುದ್ದಾದ ಮಗು ಕೂಡ ಜನಿಸಿತ್ತು. ಹೆಸರು ಸಿರಿ. ಹೆಸರಿಗೆ ತಕ್ಕಂತೆ ಮುದ್ದಾಗಿರೋ ಸಿರಿಗೆ 5 ವರ್ಷ. ಆದ್ರೆ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯಿತು ಅನ್ನೋ ಹಾಗೆ ಅಪ್ಪ ಅಮ್ಮನ ಕೋಪಕ್ಕೆ ಜಗತ್ತು ಅರಿಯದ ಸಿರಿ ಹೇಣವಾಗಿ ಹೋಗಿದ್ದಾಳೆ. ಮೊದಲು ಚೆನ್ನಾಗಿದ್ದ ಜೈರಾಮ್ಗೆ ಅದೇನಾಯ್ತೋ ಗೊತ್ತಿಲ್ಲ. ಇದ್ದ ಕೆಲಸ ಬಿಟ್ಟು ಕಳೆದ 2 ವರ್ಷಗಳಿಂದ ಮನೆ ಸೇರಿದ್ದ. ಇತ್ತೀಚೆಗೆ ಕುಡಿತದ ಚಟಕ್ಕೆ ದಾಸನಾಗಿ ಹೋಗಿದ್ದ. ಹೆಂಡತಿ ಮಕ್ಕಳು ಅನ್ನೋದನ್ನು ಮರೆತು 3 ಹೊತ್ತು ಬಾರಲ್ಲೇ ಇರ್ತಿದ್ದಂತೆ. ಇದ್ದ ಸಂಸಾರ ಸಾಗಿಸಲಾಗದೆ ಮಹಾಲಕ್ಷ್ಮಿ ಕಂಗಾಲಾಗಿ ಹೋಗಿದ್ಲು. ನಿನ್ನೆ ಜೈರಾಮ್ ಮನೆಗೆ ಬರ್ತಿದ್ದಂತೆ ಜಗಳ ಮಾಡಿದ್ದಾಳೆ. ಗಲಾಟೆ ತಾರಕಕ್ಕೇರಿದ್ದು ರೂಮ್ಗೆ ಹೋಗಿ ಬಾಗಿಲು ಹಾಕಿದ್ದಾಳೆ. ಕೋಪದ ಕೈಗೆ ಬುದ್ಧಿ ಕೊಟ್ಟವಳಿಗೆ ಅದ್ಹೇಗೆ ಮನಸ್ಸು ಬಂತೋ ಏನೋ. ಮಗಳು ಅಂತ ನೋಡದೆ ಒದ್ದಾಡಿದ್ರೂ ಬಿಡದೆ ಸಿರಿಯ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಬಳಿಕ ಈ ಜೀವನಾನೇ ಬೇಡ ಅಂತ ತಾನು ಶಬ್ದ ಕೇಳ್ತಿದ್ದಂತೆ ಅಕ್ಕಪಕ್ಕದ ಮನೆಯವರು ರೂಮ್ ಡೋರ್ ಮುರಿದು ಒಳಗೆ ಹೋಗಿದ್ದಾರೆ. ಅಷ್ಟರಲ್ಲಾಗ್ಲೇ ಸಿರಿ ಸಾವಿನ ಮನೆ ಸೇರಿದ್ಲು. ಯಲ್ಲಿ ಒದ್ದಾಡ್ತಿದ್ದ ಮಹಾಲಕ್ಷ್ಮಿಯನ್ನ ರಕ್ಷಣೆ ಮಾಡಿದ್ದಾರೆ. ತಕ್ಷಣ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಗಂಡ ಹೆಂಡತಿಗಿಬ್ಬರಿಗೂ ಜಗಳ ಆಗಿದೆ. ಸುಮಾರು ಒಂದು 12:30 ಗಂಟೆ ರಾತ್ರಿಯಲ್ಲಿ ಮಹಾಲಕ್ಷ್ಮಿ ಅಂತ ಹೇಳುವವಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು 5 ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು, ಆ ಮಗುವಿನ ಕತ್ತನ್ನು ಹಿಸ್ಕಿಬಿಟ್ಟು ಸಾಯಿಸ್ಬಿಟ್ಟು ತಾನು ಕೂಡ ನೇಣು ಹಾಕೊಂಡಿರ್ತಾಳೆ. ತಕ್ಷಣ ಗಲಾಟೆಯನ್ನು ಕೇಳಿದಂತ ಅಕ್ಕಪಕ್ಕದವರು ಬಂದ್ಬಿಟ್ಟು ಆ ಬಾಗಿಲನ್ನು ತೆಗೆದು ನೋಡಿದಾಗ ಈಕೆ ನೇಣಲ್ಲಿ ತೂಗಾಡ್ತಾ ಇದ್ಲು. ಅವಳನ್ನು ಕೆಳಗಿಳಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವಳೀಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸಂಬಂಧ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತಿ ಜೈರಾಮ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅದೇನೇ ಇರಲಿ, ಅಪ್ಪ ಅಮ್ಮನ ಕಿತ್ತಾಟದ ನಡುವೆ ಏನೂ ಅರಿಯದ ಕಂದಮ್ಮ ಸಾವಿನ ಕದ ತಟ್ಟಿದ್ದು ಮಾತ್ರ ವಿಪರ್ಯಾಸ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.